ಅಮೃತವರ್ಷಿಣಿ. ವಿಜಯ್ ನಿನ್ ಬಿಟ್ಟೋಗ್ಬಾರ್ದು, ಹಂಗಿಟ್ಕೋ. ಅಕ್ಕ ನೋಡಿದ್ಯಾ, ನಾನು ನಿಂಗೆ ಫೋಟೋ ಕೊಟ್ಟಿದ್ದಕ್ಕೆ ಸಹಾಯ ಆಯ್ತಂತ. ನಾನು ಮಲ್ಕೊಂಡಿದ್ದೀನಿ ಅಂತ ಕಳ್ಳಿ ಥರ ಕದ್ದು ಕದ್ದು ನೋಡ್ತಾ ಇದೆ. ಚಿನ್ನು, ನಾನು ಈ ಫೋಟೋ ನೋಡೋದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ, ಹಾಗಂತ ಇವ್ರ ಫೋಟೋನ ನೋಡ್ಕೊಂಡು ಕೂತ್ಕೋಬೇಡ, ಅವ್ರಿಗೆ ದೃಷ್ಟಿ ಆಗುತ್ತೆ. ಇಷ್ಟೊತ್ತಿನಲ್ಲಿ ಯಾಕೆ ಬಂದೆ? ಅಮ್ಮ ನೋಡ್ಬಿಟ್ರೆ? ನಿಮ್ ತಾಯಿ ನೀನ್ ಎದುರ್ಕೋ, ನಾನೇನ್ ಎದುರ್ಕೊಳ್ಳಲ್ಲ. ಕೈ ಮುಗಿತೀನಿ, ಮೆಲ್ಲಗ್ ಮಾತಾಡು. ಸರಿ, ಯಾಕೆ ಬಂದೆ? ನಾನು ಹೇಳಿದ ವಿಷಯ ಏನ್ ಮಾಡಿದೆ? ಅಜಿತ್, ಐ ಆಮ್ ಸಾರಿ. ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಈ ಉತ್ತರ ಕೇಳಕ್ಕಲ್ಲ ನಾನು ಇಲ್ಲಿವರೆಗೆ ಬಂದಿರೋದು. ನಿಮ್ಮ ಅಣ್ಣನ ಮದುವೆ ನನ್ನ ತಂಗಿ ಜೊತೆ ನಡೆಯುತ್ತೋ ಇಲ್ವೋ ಅಷ್ಟು ಹೇಳು. ಅಜಿತ್ ಪ್ಲೀಸ್, ನಾನು ಹೇಳೋ ಮಾತು ಕೇಳು. ಈಗ ಎಂಗೇಜ್ಮೆಂಟ್ ಅಷ್ಟೇ ಆಗಿರೋದು, ಇನ್ನು ಮದ್ವೆಗೆ ತುಂಬಾ ಟೈಮ್ ಇದೆ. ಅಷ್ಟ್ರಲ್ಲಿ ನಾವೇನಾದ್ರೂ ಮಾಡೋಣ ಅಲ್ಲ, ಮಾಡ್ತೀನಿ ಅಂತ ಹೇಳು. ಯಾಕಂದ್ರೆ ಅದು ನಿನ್ನ ಜವಾಬ್ದಾರಿ. ಈ ಕೆಲಸ ನಿನ್ನಿಂದ ಸಾಧ್ಯ ಆಗದೆ ಹೋದ್ರೆ ನಮ್ಮಿಬ್ರು ಮದುವೆ ನಡೆಯೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅಣ್ಣನ ಮೇಲಿರೋ ಕೋಪಕ್ಕೆ ನನ್ಗ್ಯಾಕೆ ಪನಿಷ್ಮೆಂಟ್ ಕೊಡ್ತಿದ್ಯಾ? ನನ್ನ ತಂಗಿಗೆ ಮೋಸ ಮಾಡಿರೋ ತಂಗಿನ ಮದುವೆ ಆಗೋಷ್ಟು ಒಳ್ಳೆಯವನಲ್ಲ ನಾನು. ಅಜಿತ್ ಪ್ಲೀಸ್, ಹಾಗೆಲ್ಲ ಹೇಳ್ಬೇಡ. ನಿನ್ನನ್ನು ಕಳ್ಕೋಬಾರ್ದಂತ ತಾನೇ ನಾನು ಈ ಮದ್ವೆ ನಿಲ್ಸಕ್ ಪ್ರಯತ್ನ ಪಡ್ತಿರೋದು. ಕೋಮಲ್, ನಾನು ನಿನಗೆ ಅವತ್ತೇ ಹೇಳ್ದೆ, ನನಗೆ ಪ್ರಯತ್ನಕ್ಕಿಂತ ಫಲಿತಾಂಶನೇ ಮುಖ್ಯ. ನಿಮ್ಮ ಅಣ್ಣಂಗೆ ನಿಮ್ಮ ತಾಯಿ ಮಾತೆ ಮುಖ್ಯ ಅನ್ನೋದಾದ್ರೆ ನನಗೆ ನನ್ನ ತಂಗಿ ಸಂತೋಷನೇ ಮುಖ್ಯ. ಅವಳಿಗೆ ಏನಾದರೂ ಮೋಸ ಆದರೆ ನಾನು ಎಲ್ಲರ ಮೇಲೆ ರಿವೆಂಜ್ ತೀರಿಸ್ಕೊಳ್ತೀನಿ. ಅದ್ರ ಅಗತ್ಯ ಇಲ್ಲ. ಅಣ್ಣ ಒಂದ್ಸಲ ಅಮ್ಮನ ಹತ್ರ ಧೈರ್ಯದಿಂದ ಮಾತಾಡಿದ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನಾನು ಅವನ ಮನಸ್ಸನ್ನ ಬದಲಾಯಿಸ್ತೀನಿ. ಆದ್ರೆ ನೀನ್ ನನ್ನಿಂದ ದೂರ ಆಗೋ ಮಾತು ಆಡ್ಬೇಡ. ನನ್ನ ಮನ್ಸಿಗೆ ನೋವಾಗುತ್ತೆ. ನೋವಾಗ್ತಿದೆಯಲ್ಲ? ನನ್ನ ತಂಗಿನೂ ಇದೇ ಥರ ದಿನ ನೋವು ಅನ್ಭವಿಸ್ತಾಳೆ. ಅದು ಗೊತ್ತಾಗಬೇಕು ಅಂದರೆ ನಿಮ್ಮ ಅಣ್ಣನಿಗೆ ಆ ನೋವು ಏನು ಅಂತ ಅರ್ಥ ಮಾಡಿಸ್ಬೇಕು. ಅಂದರೆ ನಾನು ನಿನ್ನಿಂದ ದೂರ ಆಗಬೇಕು. ಆಗ ನನ್ನ ತಂಗಿಗೆ ಆಗ್ತಿರೋ ನೋವು ಏನು ಅಂತ ನಿನಗೆ ಗೊತ್ತಾಗುತ್ತೆ. ನಾನು ನಿನಗೆ ಪದೇ ಪದೇ ಹೇಳಕ್ಕೆ ಇಷ್ಟಪಡಲ್ಲ. ನಿಮ್ಮ ಅಣ್ಣ ನನ್ನ ತಂಗಿನ ಮದುವೆ ಆಗಲಿಲ್ಲ ಅಂದರೆ ಅದ್ರ ಪರಿಣಾಮ ಅನುಭವಿಸೋಳು ನೀನು. ನೆನಪಿರ್ಲಿ. ಶಕುಂತಲಾ, ವಿಜಯ್ ಮದ್ವೆ ಜೊತೆ ವಿನಯ್ ಮದ್ವೆನೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನನ್ನ ಮಗ ವಿಜಯ್ ಮದುವೆ ನನ್ನ ಇಷ್ಟದಂತೆ ನಡೀಬೇಕು, ನಡೀತಾ ಇದೆ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದರೂ ನಾನು ಸಹಿಸಲ್ಲ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ.